ಇತ್ತೀಚೆಗೆ ದಾಳಿಂಬೆ ಬೆಲೆ ಗಗನಕ್ಕೇರಿದ್ದು ಕ್ವಾಲಿಟಿ ಹಣ್ಣಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಕೇವಲ ಸುತ್ತಮುತ್ತಲಿನ ವರ್ತಕರು ಮಾತ್ರವಲ್ಲದೆ ಹೊರ ರಾಜ್ಯದ ವರ್ತಕರು ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಾಳಿಂಬೆ ಖರೀದಿಗೆ ಲಗ್ಗೆ ಇಟ್ಟಿದ್ದಾರೆ. ಮಧ್ಯವರ್ತಿಗಳ ಮೂಲಕ ದಾಳಿಂಬೆ ತೋಟಗಳನ್ನ ಖರೀದಿ ಮಾಡಿ ಹಣ್ಣುಗಳನ್ನ ಸ್ಥಳದಲ್ಲಿಯೇ ತೂಕ ಮಾಡಿ ಹೊರ ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಂದಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಡಿಕಲ್ ಹೋಬಳಿಯ ಭೋಗಪರ್ತಿ ಗ್ರಾಮದ ರೈತ ನರಸಿಂಹಮೂರ್ತಿ ಉತ್ತಮ ಗುಣಮಟ್ಟದ ದಾಳಿಂಬೆ ಬೆಳೆದಿದ್ದಾರೆ. ಕಳೆದ ಭಾನುವಾರವಷ್ಟೇ ಮುಂಬೈ ಮೂಲದ ವರ್ತಕನಿಗೆ ಸ್ಥಳೀಯ ರೈತರೊಬ್ಬರು ಪರಿಚಯಿಸಿದ್ದ ಮಧ್ಯವರ್ತಿ ಮೂಲಕ ದಾಳಿಂಬೆಯನ್ನ ತೂಕ ಹಾಕಿ ಟನ್ ಗಟ್ಟಲೆ ಹಣ್ಣನ್ನ 2 ಗಾಡಿಗಳಿಗೆ ಲೋಡ್ ಮಾಡಿ ಕಳುಹಿಸಿದ್ದಾರೆ. ಇನ್ನು ಸೋಮವಾರವೂ ಸಹ ಅದೇ ವರ್ತಕನಿಗೆ ಕಟಾವು ಮಾಡಿದ್ದ ದಾಳಿಂಬೆ ಹಣ್ಣಿನ ಕ್ರೇಟ್ಗಳನ್ನ ತುಂಬಿ ಅವರೇ ತಂದಿದ್ದ ತೂಕದ ಸ್ಕೇಲ್ನಲ್ಲಿ ಇಟ್ಟು ತೂಕ ಮಾಡಿದ್ದಾರೆ. ಇಲ್ಲಿಂದಲೇ ನೋಡಿ ವಂಚಕರ ಅಸಲಿ ಕಹಾನಿ ಶುರುವಾಗೋದು. ಸ್ಕೇಲ್ನಲ್ಲಿ ಸೆನ್ಸರ್ ಅಳವಡಿಸಿ ವರ್ತಕನ ಸಿಬ್ಬಂದಿಯೊಬ್ಬ ರಿಮೋಟ್ ಮೂಲಕ ರೈತರೊಂದಿಗೆ ಕಣ್ಣ ಮುಚ್ಚಾಲೆ ಆಟ ಆಡಿದ್ದಾನೆ. ಪ್ರತಿ ಕ್ರೇಟ್ನಲ್ಲಿ ಬರೋಬ್ಬರಿ 2 ರಿಂದ 3 ಕೆಜಿ ವಂಚನೆ ಮಾಡಿದ್ದು ಗ್ರಾಮದ ಸ್ಥಳೀಯನೊಬ್ಬ ಈ ಸೆನ್ಸರ್ ಕರಾಮತ್ತು ಕಂಡು ಹಿಡಿದಿದ್ದಾನೆ. ಯಾವಾಗ ರೈತರಿಗೆ ತೂಕದಲ್ಲಿ ಮೋಸ ಮಾಡುತ್ತಿದ್ದವನು ಸಿಕ್ಕಿಬಿದ್ದನೋ ಆಗ ಗ್ರಾಮದ ರೈತರೆಲ್ಲ ಒಂದಾಗಿ ಮಧ್ಯವರ್ತಿಯನ್ನ ಸ್ಥಳಕ್ಕೆ ಕರೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೆಸರು ಗಂಗಾಧರ್ ಅಂತ. ಈ ಘಟನೆ ನಡೆದಿರೋದು ದಾಳಿಂಬೆ ಕಳ್ತನ ನಡೆದಿರೋದು ಭೋಗಪರ್ತಿಯಲ್ಲಿ. ಶ್ರೀತಾರಾಮಪ್ಪ ಅನ್ನೋರ ಹೊಲದಲ್ಲಿ ಕಳ್ತನ ಮಾಡಿದಾಗ ಆಲ್ರೆಡಿ 2 ಟನ್ ಕಿತ್ತಿದ್ದಾರೆ, 2 ಗಾಡಿ ಕಿತ್ತಿದ್ದಾರೆ. ಇದು 3ನೇ ಗಾಡಿಯಲ್ಲಿ ಸಿಗಾಕೊಂಡಿದ್ದಾರೆ. ಅದು 30 ಕ್ರೇಟ್ ಇದ್ದಾಗ ಮಾತ್ರ ಸಿಗಾಕೊಂಡಿದ್ದಾರೆ. ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ಕೇಲ್ಗೆ ರಿಮೋಟ್ ಕಂಟ್ರೋಲ್ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ಬಿಟ್ಟು 1 ಕ್ರೇಟ್ಗೆ ಬಂದು 18 ಕೆಜಿ ಇಡ್ತಾ ಇದ್ರು. ಆದ್ರೆ ಇವಾಗ ಅದು 25 ಕೆಜಿ ಬರ್ತಾ ಇದೆ. ಅಂದ್ರೆ 1 ಕ್ರೇಟ್ಗೆ 2 ಕೆಜಿ ತೆಗೆದ್ಬಿಟ್ರು 1 ಕ್ರೇಟ್ಗೆ 3 ಕೆಜಿನ ಕಳ್ತನ ಮಾಡ್ತಾ ಇದ್ದಾರೆ. ಇದೇ ತರ ಮಾಡಿದ್ದಾರೆ ಅಂತಂದ್ರೆ ಒಂದು ಗಾಡಿಗೆ ಬಂದು 500 ರಿಂದ 600 ಕೆಜಿ ಅಪ್ರಾಕ್ಸಿಮೇಟ್ಲಿ ಅಂತಂದ್ರು ಮ್ಯಾಕ್ಸಿಮಮ್ ಒಂದು 3 ಟನ್ ಕಳ್ತನ ಮಾಡಿರ್ತಾರೆ. ಅದರಿಂದ ಇವಾಗ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಎಲ್ಲಾನು ಇದ್ ಮಾಡಿದ್ದಾರೆ. ಅದು ಆದ್ಮೇಲೆ ಇದು ಇವ್ರೊಬ್ರಿಗೆ ಮಾಡಿರೋದಂತಲ್ಲ, ಇವರು ಕನಿಷ್ಠ ಅಂತಂದ್ರೆ ಒಂದು 6 ತಿಂಗಳು ದಾಳಿಂಬೆ ಬಿಸ್ನೆಸ್ ಅಂತಂದ್ರೆ ಒಂದು 3 ತಿಂಗಳು ನಡೆದಿರ್ತದೆ. 3 ತಿಂಗಳಲ್ಲಿ ಏನಿಲ್ಲ ಅಂತಂದ್ರೆ ಒಂದು 180 ರಿಂದ 200 ಗಾಡಿ ಕಿತ್ತಿರ್ತಾರೆ. ಅಂದ್ರೆ ಒಂದು 180 ಗಾಡಿ ಅಂತಂದ್ರೆ 180 ಜನ ರೈತರಿಗೆ ಮೋಸ ಮಾಡಿರ್ತಾರೆ. ಒಬ್ಬ ರೈತರಿಗೆ ಏನಿಲ್ಲ ಅಂತಂದ್ರು 3 ರಿಂದ 4 ಟನ್ ಕನಿಷ್ಠ ಅಂತಂದ್ರು ಒಂದು 4 ಟನ್ ಕಳ್ತನ ಮಾಡಿರ್ತಾರೆ. ಹೆಚ್ಚು ಕಮ್ಮಿ ಇವರು ರೈತರಿಗೆ ಮಾಡಿರೋ ಮೋಸ ಅಂತಂದ್ರೆ ಒಂದು 4 ರಿಂದ 5 ಕೋಟಿ ಮೇಲೇನೆ ಇರುತ್ತೆ. ಇವ್ರೊಬ್ರೇ ಅಂತಲ್ಲ, ಇವ್ರ ಜೊತೆ ಸೇರಿ ಯಾರ್ಯಾರು ಸೇರಿದ್ದಾರೆ ಅವರೆಲ್ಲಾನು ಇಲ್ಲಿ ಬರ್ಬೇಕು, ಅವ್ರಿಗೂ ಒಂಥರ ಶಿಕ್ಷೆ ಆಗ್ಬೇಕು. ಅದೇ ಅಲ್ದಿರ ಇವಾಗ ರೈತರು ಏನ್ ಮೋಸ ಆಗಿದ್ದಾರೆ ಎಲ್ಲಾ ರೈತರಿಗೂ ನ್ಯಾಯ ಕೊಡಿಸ್ಬೇಕಂತ ಎಲ್ಲಾರ ಮುಂದೆನೂ ನಾನು ಕೇಳ್ತಾ ಇದ್ದೀನಿ. ನಿಮ್ ಮೀಡಿಯಾ ಮಿತ್ರರು ನಾನು ಅದೇನೆ ಮನವಿ ಮಾಡ್ಕೊಂತ ಇದ್ದೀನಿ. ಅಣ್ಣ ಅವ್ರನ್ನ ಕೇಳಿದ್ರೆ ಅವ್ರು ಒಂದೇ ಹೇಳ್ತಿದ್ದಾರೆ, ನಾನು ಇವತ್ತು 2 ದಿವಸದಿಂದ ಬರ್ತಿದ್ದೇನಂತ. ಅವರು ತೋಟ ಕೊಡ್ಸಿರೋರು ತಗೊಂಡಿರೋರು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಇವ್ನು 3 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೇನಂತ. 3 ತಿಂಗಳು ಅಂತಂದ್ರೆ ಮ್ಯಾಕ್ಸಿಮಮ್ 90 ದಿವಸ ಆಗುತ್ತೆ. 90 ದಿವಸದಲ್ಲಿ ಏನಿಲ್ಲ ಅಂದ್ರು ದಿನಕ್ಕೆ ಒಬ್ಬ ಕಸ್ಟಮರ್ ಹತ್ರ ತಗೊಂಡಿದ್ರು 90 ಜನ ಕಸ್ಟಮರ್ ಇರ್ತಾರೆ. 2 ಗಾಡಿ 3 ಗಾಡಿ ಅಂತಂದ್ರು 180 ರಿಂದ 200 ಗಾಡಿ ಆಗಿರುತ್ತೆ. 200 ಗಾಡಿ ಅಂತಂದ್ರೆ ಏನಿಲ್ಲ ಅಂತಂದ್ರು ಒಂದೊಂದು ಗಾಡಿಗೆ 3 ಟನ್ ಅಂತಂದ್ರು ಏನಿಲ್ಲ ಅಂದ್ರೆ ಒಂದು 4 ಕೋಟಿ ಸ್ಕ್ಯಾಮ್ ಆಗಿದೆ ಅಣ್ಣ. ಇಲ್ಲಿ ಎಲ್ಲಾ ರೈತರಿಗೂ ನ್ಯಾಯ ಕೊಡಿಸ್ಬೇಕು. ಅವ್ನು ಹೇಳ್ತಾ ಇದ್ದಾನೆ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ಇವತ್ತೇ ಬಂದಿದ್ದೀನಿ ಅದು ಇದು ಅಂತ ಹೇಳ್ತಿದ್ದಾನೆ. ಅವ್ರ ನಂಬರ್ ಕೇಳಿದ್ರೆ ಯಾರು ನಿಮ್ಗೆ ಯಾರು ಇದು ಇನ್ವಾಲ್ವ್ ಮಾಡಿ ಕಳ್ಸಿದ್ದಾರೆ, ರಿಮೋಟ್ ಕಂಟ್ರೋಲ್ ಯಾರು ಕೊಟ್ಟು ಕಳ್ಸಿದ್ದಾರೆ ಅಂತಂದ್ರೆ ಅದು ಏನು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಅವರು ಬರೋ ತರ ನೀವೇನಾದ್ರೂ ಒಂದ್ ಸ್ವಲ್ಪ ಇದ್ ಮಾಡಿ. ನಮ್ಮ ಹತ್ರ ಕೆಲಸ ಮಾಡ್ತಾನ ಅಂತ ಇವ್ ನೋಡ್ತಾ ಇದ್ದಾನೆ. ನಾನು 2 ದಿವಸ ಆಗಿದೆ ಬಂದಿದ್ದು ಅಂತ ಹೇಳ್ತಾ ಇದ್ದಾನೆ. 3 ವರ್ಷದಿಂದ ಕೆಲಸ ಮಾಡ್ತಾನ ಅಂತ ಅವ್ರು ಹೇಳ್ತಾ ಇದ್ರೆ ಇವ್ನು 2 ದಿವಸ झूठ नहीं बोलेगा. उसका अलग अलग भाई है, 7 भाई है. 7 आदमी पूरा रिमोट कंट्रोल वाला है. रिमोट कंट्रोल है. रिमोट कंट्रोल वाला कितना आदमी है? दूसरा भाई दिया कितना आदमी है? रिमोट कंट्रोल वाला उधर है, वो उधर 4 आदमी है. 4-5 और ज्यादा है, 10 आदमी है. रिमोट कंट्रोल इरोರು 10 ಜನ ಮೇಲೆ ಇದ್ದಾರಂತೆ. रिमोट आप एक आदमी का दे देते हैं. एक आदमी को देते हैं जो ग्रुप में रहता है ना, एक आदमी को देते हैं. नंबर है, फोटो नंबर नहीं है, नंबर है उसके पास. दे दो. मेरा पास भी है, मेरा फोन दिया है. नंबर और फोटो. ಇನ್ನು ಇವರು 2-3 ತಿಂಗಳಿಂದ ತಾಲೂಕಿನಲ್ಲಿ ದಾಳಿಂಬೆ ಖರೀದಿ ಮಾಡುತ್ತಿದ್ದು ಹಲವಾರು ರೈತರಿಂದ ದಾಳಿಂಬೆ ಖರೀದಿಸಿ ಮುಂಬೈಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರಂತೆ. ಈ ವಂಚನೆ ಬಗ್ಗೆ ಮಧ್ಯವರ್ತಿಯನ್ನ ದಬಾಯಿಸಿ ಕೇಳಿದರೆ ಆತ ಹಿಂಗು ತಿಂದ ಮಂಗನಂತಾಗಿ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಕೇವಲ ಮಧ್ಯವರ್ತಿ ಅಷ್ಟೇ,
ವರ್ತಕನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ರೈತರಿಗೆ ಕಿವಿಗೆ ಕಲರ್ಫುಲ್ ಹೂ ಮುಡಿಸೋಕೆ ಸಿದ್ಧನಾಗಿದ್ದ. ಒಂದು 0% ತಪ್ಪಿದೆ. ಆಕ್ಚುಲಿ ನಾನು ಯಾರಿಗೆ ಬೇಕಂದ್ರೆ ಅವ್ರಿಗೆ ಮಾಲ್ ಕೊಡಿಸ್ತೀನಿ. ದಾಳಿಂಬೆ ಮಾಲ್ ಕೊಡಿಸ್ತೀನಿ. ಕೇರಳದವ್ರಿಗೆ ಬೇಕಂದ್ರೂ, ಚೆನ್ನೈದವ್ರಿಗೆ ಬೇಕಂದ್ರೂ, ಬಾಂಬೆದವ್ರಿಗೆ ಬೇಕಂದ್ರೂ, ಯಾರಿಗೆ ಬೇಕಂದ್ರೂ ಕೂಡ ನಾನು ಮಾಲ್ ಕೊಡಿಸೋದು ನನ್ನ ಜವಾಬ್ದಾರಿ. ನನಗೇನು ಕಮಿಷನ್ ಬರ್ತದೆ, ಕಮಿಷನ್ ಕೊಡ್ತಾರೆ. ಇವಾಗ ಇವರಿಗೆ ಬಾಂಬೆ ಪಾರ್ಟಿಗೆ ನಾನು ಮಾಲ್ ಕೊಡಿಸಿದ್ದೆ, ಅವರು ತೌಕೀರ್ ಅಂತ ಅವ್ರಿಗೆ ಕೊಡಿಸಿದ್ದೆ. ಆ ಕೊಡಿಸಿದ್ರೆ ಏನಾಗಿದೆ ಗೊತ್ತಾ, ಅವರು ಕಾಟದಲ್ಲಿ ಏನೋ ಏರ್ಪೇರ್ ಮಾಡಿಕೊಂಡು ಅದೇನೋ ಸೆನ್ಸರ್ ಏನೋ ಮಾಡಿಕೊಂಡು 1 kg 2 kg ಅದು ಎಷ್ಟಿದೆ 2-3 kg ಥರ ಬಂದೈತೆ. ಅದು ಬಂದೈತೆ, ನನಗೂ ಗೊತ್ತಿಲ್ಲ ಈ ಥರ ಅವ್ರು ಮಾಡ್ತಾ ಇದ್ದಾರೆ ಅಂತ ಕೂಡ ಇದುವರೆಗೆ ಯಾವತ್ತೂ ನನಗೆ ಇದು ಗೊತ್ತಿಲ್ಲ. ನಿನ್ನೆ ರಾತ್ರಿ ಈ ಥರ ಕಾಟ ಮೇಲೆ ಅವ್ರ ಕಾಟದಲ್ಲಿ ಕಮ್ಮಿ ಬಂತು, ಇವ್ರ ಕಾಟದಲ್ಲಿ ಜಾಸ್ತಿ ಬಂತು. ಹಂಗಾಗಿ ಅವ್ರಿಗೆ ಗೊತ್ತಾಯಿತು. ಗೊತ್ತಾದ್ಮೇಲೆ ಆಮೇಲೆ ಇವಾಗ ನಾನು ಲೋಕಲ್ ಇದ್ದೀನಿ, ನನಗೇನು ಗೊತ್ತಿಲ್ಲ. ಇವಾಗ ನಾನು ಬಂದೆ, ಇಲ್ಲಿ ಬಂದಮೇಲೆ ಈ ಥರ ನಾನು ದುಡ್ಡು ಹಾಕ್ಸ್ಬೇಕಲ್ಲ ಗಾಡಿಗೆ ಅಂತ ಹೇಳ್ಬಿಟ್ಟು ದುಡ್ಡು ಹಾಕ್ಸಕ್ಕೆ ಬಂದಿದ್ದೆ. ಅವನು ಏನು ನನ್ನ ಜೊತೆ ಪಾರ್ಟಿ ಅವನು ಇಲ್ಲ, ಇಲ್ಲಿ ಅವನು ಎಲ್ಲೋಗಿದ್ದಾನೆ ಗೊತ್ತಿಲ್ಲ, ಸ್ವಿಚ್ ಆಫು. ಇವಾಗ ನಾನೇನು ಮಾಡಿದೆ, ನಾನು ಡೈರೆಕ್ಟ್ ಮಂಡಿಗಳಿರ್ತಾರಲ್ಲ, ಅವ್ರು ಯಾವ ಮಂಡಿಗೆ ಹಾಕ್ತಾರಂತ ನನಗೆ ಗೊತ್ತಲ್ಲ. ಒಬ್ಬ ಮಂಡಿ ಅವನು ಗೊತ್ತು, ಆ ಮಂಡಿ ಅವನಿಗೆ ನಾನು ಮಾತಾಡಿದೆ. ಈಗ 1.5 ಲಕ್ಷ ಅವ್ನು ಹಾಕಿ ಹೋಗಿದ್ದಾನೆ. ಇವಾಗ ಮಿಕ್ಕಿದ್ ನೀವು ಹಾಕಿ ನಾನು ಗಾಡಿ ಬಿಡಿಸ್ತೀನಿ ಅಂತ ಹೇಳಿದೆ ಅವನಿಗೆ. ಅವನು ದುಡ್ಡು ಹಾಕವನೆ. ಇವರು ಗಾಡಿ ಬಿಟ್ಟಿಲ್ಲ. ಇವಾಗ ಅದೇ ಫೈನ್ ಅಂತ ಹೇಳ್ಬಿಟ್ಟು ಅದೇ ಇದು ಮಾಡ್ತವ್ರೆ ಅವರು, ಪೆನಾಲ್ಟಿ. ಸೆನ್ಸರ್ ಅದು ಎಲ್ಲಿ ಮಾಡಿದ್ರೆ ಗೊತ್ತಿಲ್ಲ. ರಿಮೋಟ್ ಆಪರೇಷನ್ ಅವ್ರ ಲೇಬರ್ ಇವನು ತೌಫಿಕ್ ಲೇಬರ್ ಅಣ್ಣ. ನನಗೇನು ಗೊತ್ತಾಗ್ತದೆ, ಇವಾಗ ಆಗಿದೆ, ಅದು ಗೊತ್ತಾಗಿದೆ. ನನಗೆ ಗೊತ್ತಾಗಿದೆ. ಇವಾಗ ಇದು ನಿಜ ಅಂತ ಸತ್ಯ ಅಂತ ಗೊತ್ತಾಗಿದ್ರೆ ನಾನು ಇಲ್ಲಿ ಬರಕ್ ಆಗ್ತಿತ್ತ? ನಾನೇನಾದ್ರೂ ಅದು ಭಾಗಿಯಾಗಿದ್ರೆ ನಾನು ಇದರಲ್ಲಿ ಧೈರ್ಯದಲ್ಲಿ ಬಂದು ಇರ್ತಿದ್ನ ಹೇಳಿ? ನೀವೇ ಹೇಳಿ. ಯಾವುದೇ ಕಾರಣಕ್ಕೂ ಅದು ಬರಲ್ಲ. ಕಳ್ಳ ಯಾವತ್ತೂ ಕೂಡ ಮುನ್ಸ್ಕೊಂತಾನೆ ಹೊರತು ಬರಲ್ಲ. ನನಗಿದು ಯಾವುದು ಗೊತ್ತಿಲ್ಲ. ಬಟ್ ಇಲ್ಲಿ ಏನಂದ್ರೆ ಎಲ್ಲರೂ ಇವಾಗ ನಾನು ಇದ್ದೀನಿ, ನಾನು ಭಾಗಿ ಅಂತ ಹೇಳ್ಬಿಟ್ಟು ಹೇಳ್ತವ್ರೆ. ಆದ್ರೆ ಅದೇ ದೇವ್ರು ಇದ್ದಾರೆ, ಏನ್ ತೊಂದರೆ ಇಲ್ಲ. ಈ ತರ ನಡೆದಿದೆ ಅಷ್ಟೇ. ಅವನ ಪಾರ್ಟಿಯಿಂದ ಈ ತರ ನಡೆದಿದೆ. ಇಲ್ಲಿ ಸೆಟ್ಲ್ಮೆಂಟ್ ಅದೇ ಇವರು ಇನ್ನೊಬ್ರು ಫಾರ್ಮರ್, ಅವರು ಕೃಷ್ಣಣ್ಣ ಅಂತ, ಅವರೇ ತೋಟ ನನಗೆ ಹೇಳಿದ್ರು. ಯಾಕಂದ್ರೆ ಅವ್ರ ತೋಟದ ಪಕ್ಕದಲ್ಲಿ ನನಗೆ ಕೊಡಿಸಿದ್ರು, ನಾನು ಕೊಯ್ದೆ. ಅವ್ರು ಇವಾಗ ತೋಟ ಯಾವ್ದಾದ್ರು ಇದ್ರೆ ಹೇಳಿ ಅಂತಂದ್ರೆ, ಈಗ ಇವ್ರ ಹೆಸರು ಹೇಳಿದ್ರು, ಬಂದು ತೋಟ ಮಾತಾಡಿದ್ವಿ, ಕೊಯ್ದ್ವಿ. ಅವ್ರು ಇವಾಗ ಈ ತರ ಆಗಿದೆ ಅಂದ್ವಲ್ಲ, ಅದರಿಂದ ಅವ್ರು ಬಂದು ಇವಾಗ ಸೆಟ್ಲ್ಮೆಂಟ್ ಮಾಡಿ ಅದೇನ್ ಪೆನಾಲ್ಟಿ 5 ಲಕ್ಷ ಅಂತ ಹೇಳ್ಬಿಟ್ಟು ಹೇಳಿ ಹೋಗಿದ್ದಾರೆ. ಇವಾಗ 5 ಲಕ್ಷ ಅವನು ಹಾಕಿದ್ರೆ ಅವನಿಗೆ ಗಾಡಿ ಬಿಡ್ತದೆ. ನನ್ನ ಹೆಸರು ಹುಸೇನ್ ರೆಡ್ಡಿ. ಇನ್ನು ಸಾಲ ಸೋಲ ಮಾಡಿ ಬೆಳೆಗಳನ್ನ ಇಟ್ಟು ಹವಾಗುಣದ ಏರುಪೇರಿನಿಂದ ಕಂಗೆಟ್ಟು ಕೈ ಸುತ್ತಿಕೊಂಡಿರುವ ರೈತರು ಸುಮ್ಮನೆ ಬಿಡ್ತಾರಾ? ನಮಗೆ ಟನ್ ಗಟ್ಟಲೆ ನಷ್ಟ ಉಂಟಾಗಿದೆ, ನಷ್ಟ ತುಂಬಿಕೊಂಡರೆ ಮಾತ್ರ ಗಾಡಿ ಬಿಡೋದು ಅಂತ ಪಟ್ಟು ಹಿಡಿದು ಕುಳಿತಿದ್ದರು. ಆಗ ಮಧ್ಯವರ್ತಿಯನ್ನು ಕಳುಹಿಸಿದ್ದ ರೈತನೊಬ್ಬ ಮುಂದೆ ಬಂದು 5 ಲಕ್ಷ ರೂಪಾಯಿ ನಷ್ಟ ಪರಿಹಾರ ಕೊಡಿಸೋದಾಗಿ ಹೇಳಿದ ಮೇಲೆ ಗಾಡಿಯನ್ನು ಬಿಟ್ಟಿದ್ದಾರೆ. ಒಟ್ಟಾರೆ ಈ ರೀತಿ ಹೊರ ರಾಜ್ಯಗಳಿಂದ ಬಂದು ರೈತರನ್ನ ಭೇಟಿ ಮಾಡೋ ವರ್ತಕರ ಮಧ್ಯವರ್ತಿಗಳ ಬಗ್ಗೆ ರೈತರು ಎಚ್ಚರ ವಹಿಸೋದು ಹೊಳಿತು.